ಸ್ತೋತ್ರ. ದೇವ್ರ ಮಹಿಮೆ ಉಂಟಾಗಲಿ, ದೇವ್ರ ನಾಮ ಮಾತು ಮಹಿಮೆ ಪಡಲಿ. ದೇವ್ರ ವಾರ್ತೆಗೆ ನಾವು ಹಲವಾರು ಮೀರಿರ್ತೀರಿ. ಹೆಂಗೆ ಅಂದರೆ ಒಂದೊಂದು ಟೈಮ್ ಸುಳ್ಳು ಹೇಳ್ತೀರಿ. ಯಾಕಂದರೆ ಈ ಮನುಷ್ಯನಿಗೆ ನಾವು ಭಯ ಬಿದ್ದುಬಿಟ್ಟು ಇಲ್ಲ ಅಂತ ಹೇಳ್ಬಿಡ್ತೀರಿ, ಹೌದು ಅಂತ ಹೇಳ್ಬಿಡ್ತೀರಿ. ಆ ಥರ ಚಿಕ್ಕ ಚಿಕ್ಕ ಸುಳ್ಳುಗಳು ನಾವು ಮಾತಾಡ್ತೀರಿ. ಅದು ದೇವ್ರನ್ನ ಕೋಪ ಎಬ್ಬಿಸ್ತೀವಿ ಮತ್ತು ಮನುಷ್ಯನ ಮೆಚ್ಚಿಸೋಕೋಸ್ಕರ ನಾವು ಮಾಡ್ತೀರಿ ಅಲ್ವಾ. ಹೆಂಗೆ ಪರಿಹಾರ ಆಗೋದು? ಅದಕ್ಕೆ ದೇವರ ಕೋಪ ಕೆಲವೊಮ್ಮೆ ನಮ್ಮ ಮೇಲೆ ಬರುತ್ತೆ. ಅದಕ್ಕೆ ದೇವ್ರನ್ನ ನಾವು ಕ್ಷಮಾಪಣೆ ನಾವು ಆವಾಗ ಕೇಳಬೇಕು. ನಮ್ಮ ಪಾಪ ತಪ್ಪುಗಳನ್ನು ನಾವು ಕ್ಷಮಾಪಣೆ ಕೇಳಿ ಬಿಟ್ಬಿಟ್ರೆ ದೇವರು ಅದನ್ನು ಕ್ಷಮಿಸುವನೆ. ಯೆಹೋವನೇ, ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ, ರೋಷದಿಂದ ದಂಡಿಸಬೇಡ. ಯೆಹೋವನೇ, ಕನಿಕರಿಸು, ನಾನು ನಿಶಕ್ತನಾಗಿ ಹೋಗಿದ್ದೇನೆ. ಆಮೇನ್. ನಾವು ಈ ರೀತಿಯಾಗಿ ದೇವರಲ್ಲಿ ಬೇಡಿಕೊಳ್ಳುವಾಗ ನಮ್ಮ ವೀಕ್ನೆಸ್ಸು, ನಮ್ಮ ಬಲಹೀನತೆ ಆತನ ಬಲ್ಲ. ಆತ ನಮ್ಮ ಕ್ಷಮಿಸುವ ದೇವರಾಗಿದ್ದಾರೆ. ನಮ್ಮ ಪ್ರಾರ್ಥನೆ ಕೇಳುವ